ಸದ್ಯಕ್ಕೆ ನನ್ನ ಅಗಸ್ತ್ಯ ಮದುವೆ ಬೇಡ. ಮೊದಲು ಬ್ರೋ ಮತ್ತು ಅದಕ್ಕೆದು ಮದುವೆ ಆಗಲಿ, ಆಮೇಲೆ ನನ್ನ ಅಗಸ್ತ್ಯ ಮದುವೆ. ಪಿ, ಯಾಕೆ ಹೀಗೆ ಕೂತಿದ್ಯಾ? ಏನಾಯಿತು? ನಥಿಂಗ್ ಬ್ರೋ. ಇನ್ವಿಟೇಷನ್ ನೋಡ್ಕೊಂಡು ಫೀಲ್ ಮಾಡ್ಕೊತಾ ಇದೆಯಾ? ಇಲ್ಲ ಬ್ರೋ, ಹಾಗೇನಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ಐ ನೋ ವಿ, ಇದರಲ್ಲಿ ನಿನ್ನ ಮತ್ತು ಅಗಸ್ತ್ಯನ ಹೆಸರು ಕೂಡ ಇರಬೇಕಿತ್ತು. ನಾನು ನೋಡು, ನಿನ್ನ ಬಿಟ್ಟು ನಿನಗಿಂತ ಮೊದಲೇ ಮದುವೆ ಆಗ್ತಾಯಿದ್ದೀನಿ. ಐ ಫೀಲ್ ಬ್ಯಾಡ್. ನಾನೇನಾದರೂ ತಪ್ಪು ಡೆಸಿಷನ್ ತಗೋಬಿಟ್ನಾ ಬ್ರೋ? ಯಾಕೆ ವಿ, ಈಗ ಈ ರೀತಿ ಯಾಕೆ ಅನಿಸ್ತಾ ಇದೆ ನಿನಗೆ? ನನಗೆ ಅಗಸ್ತ್ಯ ಬೇಕು ಬ್ರೋ, ಬೇಕೇ ಬೇಕು ಬ್ರೋ. ನನ್ನ ಕಣ್ಣು ಮುಂದೆ ಏನೇನೋ ಬರ್ತದೆ, ಅದನ್ನೆಲ್ಲ ನನಗೆ ಬೇರ್ ಮಾಡೋಕ್ಕಾಗ್ತಿಲ್ಲ. ಹಾಗಂತ ನೀನೇನು ಅಪಾಯ ಮಾಡ್ಕೊಳ್ಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡುವಿ. ಇಲ್ಲ ಬ್ರೋ, ನಾನೇನು ಅಪಾಯ ಮಾಡ್ಕೊಳ್ಳಲ್ಲ. ಬಟ್ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು. ನಮ್ಮ ರೀಸನ್ಸ್ಗೆ ನೀನು ಅದಕ್ಕೆ ಜಗಳ ಆಡಬಾರ್ದು. ನೀವಿಬ್ಬರು ಚೆನ್ನಾಗಿರಬೇಕು. ನನಗೆ ಪ್ರಾಮಿಸ್ ಮಾಡು. ನೀನು ಅಗಸ್ತ್ಯ ಎಲ್ಲಿವರೆಗೂ ಚೆನ್ನಾಗಿರ್ತಿರೋ, ನಾನು ಅನಿಕಾ ಅಲ್ಲಿವರೆಗೂ ಚೆನ್ನಾಗೇ ಇರ್ತೀವಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಹೇಗಿರುತ್ತೆ, ನಮ್ಮಿಬ್ಬರ ರಿಲೇಷನ್ಶಿಪ್ಪು ಹಾಗೆ ಇರುತ್ತೆ. ತಗೊಳ್ಳಿ ಪ್ರಮೋದನವ್ರೆ, ಹಾಲು ಕುಡೀರಿ. ನೀವ್ಯಾಕೆ ತರಕ್ಕೆ ಹೋದ್ರಿ? ಪರವಾಗಿಲ್ಲ, ತಗೊಳ್ಳಿ, ಕೂತ್ಕೊಳ್ಳಿ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ತಗೊಂಡು ಬಂದೆ. ನೀವು ಕುಡಿಯಲ್ವಾ? ಇಲ್ಲ ಪರವಾಗಿಲ್ಲ, ನೀವು ಕುಡೀರಿ. ಅಂದಾಗೆ ನಮ್ಮ ಕಾವೇರಿ ಅಗಸ್ತ್ಯ ಅವರಿಬ್ಬರ ಅನ್ಯೋನ್ಯತೆ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಬೇಗ ಅಗಸ್ತ್ಯ ನಮ್ಮ ಕಾವೇರಿನ ಒಪ್ಕೋತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೌದು ಶಾಂತಮ್ಮ, ಇಬ್ರು ತುಂಬಾ ಪ್ರೀತಿಸ್ತಾರೆ. ಅವರಿಬ್ರು ಕಾಳಜಿ ಪ್ರೀತಿ ತೋರ್ಸೋದು ನೋಡ್ತಿದ್ರೆ ಈ ಮದ್ವೆ ಮಾಡಿದ್ದು ಸಾರ್ಥಕ ಅಂತ ನನ್ಗನ್ನಿಸ್ತಿದೆ. ಅದೆಲ್ಲ ಸರಿ, ಆದರೆ ಇವರಿಬ್ಬರು ಮದುವೆ ವಿಷಯ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಅದೆಲ್ಲ ಗೊತ್ತಾಗತ್ತೆ ಯಾವಾಗ? ಗೊತ್ತಾಗುತ್ತೆ ಶಾಂತಮ್ಮ. ಅನಿಕಾ ಮದ್ವೆ ಒಂದಾಗ್ಲಿ, ಆಮೇಲೆ ಮನೆಯವರೆಲ್ರಿಗೂ ನಾನೇ ಹೇಳ್ತೀನಿ ಅಂತ ಅಗಸ್ತಿನ ಹತ್ರ ಹೇಳಿದ್ದೀನಿ. ಏನಾಗುತ್ತೆ ನೋಡೋಣ. ಸರಿ, ಆದರೆ ಈ ಸರೋಜ ಬೇರೆ ಮಗು ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ. ಅವರಿಬ್ಬರು ಮಧ್ಯೆ ಅಂಥದ್ದೇನಾದರೂ ಆಗಿದೆಯಾ ಪ್ರಮೋದ್ ಅವರೇ? ಅದೇನ್ ಕೇಳ್ತಿದ್ದೀರಾ ಶಾಂತಮ್ಮ? ಅವರಿಬ್ರು ಮಧ್ಯೆ ಪ್ರೀತಿ ಆಗಿರೋದಂತೂ ನಿಜ. ಆದ್ರೆ ಅಂತ ಒಳ್ಳೇದೇನೂ ಆಗಿಲ್ಲ, ಅದೇ ಬೇಜಾರು. ಅಯ್ಯಯ್ಯೋ, ಹೌದಾ? ಅದಕ್ಕೆ ನೀವೇನು ವ್ಯವಸ್ಥೆ ಮಾಡಲಿಲ್ವಾ? ನಾನು ಒಂದೆರಡು ಸಲ ಪ್ರಯತ್ನ ಪಟ್ಟೆ, ಆದ್ರೆ ಅದರ ರಿಸಲ್ಟ್ ಝೀರೋ. ಯಾಕೆ ಈಗಿನ ಕಾಲದ ಮಕ್ಕಳು ಹೀಗೆ? ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ಬಿಡಿ. ಶಾಂತಮ್ಮ, ನಮ್ಮ ಕಾಲ ಟ್ರಿಕ್ಕು ಎಲ್ಲ ನಾನು ಪ್ರಯತ್ನ ಮಾಡಿ ನೋಡಿದೆ, ಆದ್ರೆ ಯಾವುದು ಕ್ಲಿಕ್ ಆಗ್ಲಿಲ್ಲ. ಈಗ ಏನು ಮಾಡೋದು ಪ್ರಮೋದ್ ಅವರೇ? ನಾನು ಬದುಕಿರುವಾಗಲೇ ನಮ್ಮ ಕಾವೇರಿಗೆ ಒಂದು ಮಗು ಆಗ್ಬಿಟ್ರೆ ನಾನೇ ಅವಳು ಬಾಣತನ ಮಾಡಿ ಆ ಮಗುನ ಎತ್ತಿ ಖುಷಿಯಾಗಿ ಆಡಿಸ್ಕೋತಾ ನೆಮ್ಮದಿಯಾಗಿ ಪ್ರಾಣ ಬಿಡಬೇಕು ಅಂದ್ಕೊಂಡಿದ್ದೆ. ಇವ್ರ ಕಥೆ ನೋಡಿದ್ರೆ ಹೀಗೆ. ನಾನು ಅದೇ ಆಸೆಲಿದ್ದೀನಿ ಶಾಂತಮ್ಮ, ಆದ್ರೆ ಏನ್ ಮಾಡೋದು? ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಇನ್ನೇನು ತೋಚ್ತಿಲ್ಲ. ಒಂದು ಕೆಲಸ ಮಾಡೋಣವಾ? ನಾಳೆನೇ ಆ ಏರ್ಪಾಡು ಮಾಡೋಣ. ಹೌದಲ್ವಾ? ಇದ್ರಲ್ಲಿ ಕೇಳೋದೇನಿದೆ? ನೀವು ಹೂ ಅಂದ್ರೆ ನಾನು ಹೂನೆ, ನಾಳೆನೆ ಮಾಡೋಣ.
ಸರ್, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಮಳೆ ಸುರಿಸಿ ನನ್ನ ಇಲ್ಲಿ ಒಬ್ಳೇ ಬಿಟ್ಟು ಹೋಗ್ತೀರಾ ನೀವು? ಬೇಗ ಬಂದು ಕರ್ಕೊಂಡು ಹೋಗ್ತೀನಿ ಹೆಂಡ್ತಿ. ನನಗೂ ನಿಮ್ಮನ್ನು ನೋಡದೆ ಇರೋಕ್ಕಾಗತ್ತಾ ಹೇಳಿ? ಹಾಗೆ ಹೇಳ್ತೀರಾ ಅಷ್ಟೇ ನೀವು. ಇಲ್ಲಿಂದ ಅಲ್ಲಿ ಹೋಗಾದ್ಮೇಲೆ ಅಲ್ಲಿನ ಸಮಸ್ಯೆ ಎಲ್ಲ ಮುಳುಗೋಗಿರ್ತೀರ. ಹೌದಾ? ನಿಮ್ಗೆ ಹಾಗೆ ಅನ್ಸತ್ತಾ ಹೆಂಡ್ತಿ? ನಿಮ್ಮನ್ನು ಬಿಟ್ಟು ನಾನು ಆರಾಮಾಗಿದ್ದು ಅದಕ್ಕೆ ಅಗಸ್ತ್ಯಂಗೆ ವಿಡಿಯೋ ಕಾಲ್ ಮಾಡೋಣ. ಓಕೆ. ಕಾವೇರಿ, ವೃಂದಾ ಅವರು ವಿಡಿಯೋ ಕಾಲ್ ಮಾಡಿದ್ದಾರೆ. ನೀವು ಸ್ವಲ್ಪ ಕಾಣದೇ ಇರೋ ಥರ ನಿಂತ್ಕೋತೀರಾ? ಕಾಣದೇ ಇರೋ ಥರನಾ? ಎಲ್ಲಿ ನಿಂತ್ಕೋತೀರಾ? ಸರ್, ನಾನು ಹೊರಗೆ ಹೋಗ್ತೀನಿ, ಮಾತಾಡಿ. ರೀ, ಹಾಯ್ ವೃಂದಾ. ಹಾಯ್ ಅಗಸ್ತ್ಯ, ಎಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ಒಂದ್ಸಲ ನಿಮ್ಮ ರೂಮ್ ಟೂರ್ ಮಾಡಿ. ಯಾಕೆ ವೃಂದಾ? ನಾನು ರೂಮಲ್ಲಿ ಒಬ್ಬನೇ ಇದ್ದೀನಲ್ಲ. ಪರವಾಗಿಲ್ಲ. ಏನು ಅಗಸ್ತ್ಯ ನೀನು? ಇಲ್ಲಿ ನೋಡಿದ್ರೆ ನಿನ್ನ ಸಿಸ್ ಮದುವೆದು ರಾಶಿ ಕೆಲಸ ಬಿದ್ದಿದೆ. ನೀನು ಅದನ್ನೆಲ್ಲ ಬಿಟ್ಟು ಯಾವುದೋ ಸಂಬಂಧ ಇಲ್ದಿರೋ ಊರಲ್ಲಿ ಹೋಗಿ ಕೂತಿದೆಯಲ್ಲ, ಏನಾಗಿದೆ ನಿಂಗೆ? ಬುದ್ಧಿ ಇಲ್ವಾ? ಬೇಗ ಈಗಲೇ ಹೊರಟು ಬಾ. ಹಾಗೇನಿಲ್ಲ ಸಿಸ್, ಇವನ್ ನನಗೂ ಯೋಚನೆ ಇದೆ ಸಿಸ್. ಐ ವಿಲ್ ಬಿ ಬ್ಯಾಕ್ ಸೂನ್. ನಿಂಗೆ ಗೊತ್ತಿದೆಯಾ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಹೇಳ್ತೀಯ ಅಷ್ಟೇ, ನಿನಗೆ ಮೊದಲಿನ ಹಾಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಹಾಗೆಲ್ಲ ಮಾತಾಡಬೇಡ ಸಿಸ್, ಪ್ಲೀಸ್. ನಾನು ಇಲ್ಲೇ ಇದ್ದರೂ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ ಮಾಡಿ ಎಲ್ಲನೂ ವಿಚಾರಿಸ್ಕೋತಾ ಇದ್ದೀನಿ. ಬಾದಾಮ್ ಹಾಲು ಕುಡೀರಿ ಸರ್, ಒಳ್ಳೆ ನಿದ್ದೆ ಬರುತ್ತೆ. ಅಗಸ್ತ್ಯ, ಯಾರಿದ್ದಾರೆ ನಿನ್ನ ಜೊತೆ ರೂಮಲ್ಲಿ? ಯಾರಿದ್ದಾರೆ ಸಿಸ್? ನಾನೊಬ್ಬನೇ ಇದ್ದೀನಿ. ಅಗಸ್ತ್ಯ, ನಾನು ಆವಾಗಲೇ ನಿಮ್ಮನ್ನ ಇದನ್ನೇ ಕೇಳಿತು, ಯಾರಿದ್ದಾರೆ? ಒಂದ್ಸಲ ರೂಮ್ ತೋರಿಸಿ. ಯಾರಿರ್ತಾರೆ? ಅವಾಗಿಂದ ಅದನ್ನೇ ಕೇಳ್ತಾ ಇದ್ದೀರಲ್ಲ ವೃಂದ ನೀವು. ರೂಮಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಅರ್ಥನೇ ಮಾಡ್ಕೋತಾ ಇಲ್ವಲ್ಲ ನೀವು? ನೋಡಿ, ನನ್ನ ಜೊತೆ ಯಾರಿರ್ತಾರೆ ವೃಂದ? ಹೊರಗಡೆ ಟಿವಿ ಜೋರಾಗಿ ಹಾಕಿದ್ದಾರೆ, ಅದ್ರ ಸೌಂಡ್ ಅಷ್ಟೇ. ಓ ಸಾರಿ ವೃಂದ, ನನಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಕಾಲ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡಾದ್ಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್ ಸಿಸ್. ಬಾಯ್ ವೃಂದ. ಬಾಯ್ ಅಗಸ್ತ್ಯ. ಬಾಯ್ ಅಗಸ್ತ್ಯ. ಬಾಯ್ ಸಿಸ್.